ಸಮುದ್ರದ ಅಲೆಗಳ ನಡುವೆ ನಡೆದ ಆ ಒಂದು ಗುಪ್ತ ಕಾರ್ಯಾಚರಣೆ ಇಡೀ ವಿಶ್ವದ ಗಮನ ಸೆಳೆದಿದೆ. ಭಾರತೀಯ ನೌಕಾಪಡೆಯ ಚಾಣಕ್ಯ ನಡೆ ಮತ್ತು ಸಾಹಸಕ್ಕೆ ಸಿಕ್ಕ ಈ ಅಭೂತಪೂರ್ವ ಗೆಲುವು ಸಮುದ್ರ ಮಾರ್ಗದ ಭದ್ರತೆಯಲ್ಲಿ ಭಾರತದ ಶಕ್ತಿಯನ್ನ ಮರುಸ್ಥಾಪಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಉಗ್ರವಾಗುತ್ತಿರುವ ಇರಾನ್ ಅಮೆರಿಕ ಸಂಘರ್ಷದ ನಡುವೆ ಜಾಗತಿಕ ಇಂಧನ ಮಾರುಕಟ್ಟೆ ತೀವ್ರ ಒತ್ತಡಕ್ಕೆ ಒಳಗಾಗಿದ್ದರೂ ದೇಶಕ್ಕೆ ಒಂದು ಮಹತ್ವದ ಧೈರ್ಯಕರ ಸುದ್ದಿ ದೊರೆತಿದೆ. ಆರ್ಮುಜ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದ್ದರೂ ಭಾರತ ತನ್ನ ಇಂಧನ ಸಾಗಣೆ ಹಡಗುಗಳನ್ನು ಸುರಕ್ಷಿತವಾಗಿ ದಾಟಿಸುತ್ತಿರುವುದು ಗಮನಾರ್ಹವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇತ್ತೀಚಿನ ಮಾಹಿತಿಯ ಪ್ರಕಾರ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೊತ್ತೊಯ್ಯುತ್ತಿದ್ದ ಇನ್ನೂ 2 ಭಾರತೀಯ ಟ್ಯಾಂಕರ್ಗಳು ಆರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟುತ್ತಿವೆ. ಈ ಹಡಗುಗಳ ಭದ್ರತೆಗೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಲಾಗಿದ್ದು, ಯಾವುದೇ ಅಡ್ಡಿಪಡಿಗಳು ಎದುರಾದರೂ ತಕ್ಷಣ ಪ್ರತಿಕ್ರಿಯಿಸಲು ಸಿದ್ಧವಾಗಿವೆ. ಈ ಕ್ರಮ ಭಾರತ ತನ್ನ ಇಂಧನ ಸರಬರಾಜನ್ನ ಯಾವುದೇ ಸಂದರ್ಭದಲ್ಲೂ ಸ್ಥಿರವಾಗಿಡಲು ತೋರಿಸುತ್ತಿರುವ ತಂತ್ರಜ್ಞಾನದ ಸ್ಪಷ್ಟ ಉದಾಹರಣೆ. ಒಂದು ದಿನ ಮೊದಲು ಜಗ್ ವಸಂತ್ ಎಂಬ ಎಲ್ಪಿಜಿ ಟ್ಯಾಂಕರ್ ಸುರಕ್ಷಿತವಾಗಿ ಭಾರತ ತಲುಪಿತ್ತು. ಈ ಹಡಗು ಸುಮಾರು 42,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನ ಸಾಗಿಸುತ್ತಿತ್ತು. ಇನ್ನು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರುವ ಕಾಂಡ್ಲಾ ಬಂದರಿಗೆ ಆಗಮಿಸಿದೆ. ಇದೇ ವೇಳೆ ಇನ್ನು 4 ಎಲ್ಪಿಜಿ ಹಡಗುಗಳು ಆರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತ ತಲುಪಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ದೃಢಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಭಾರತ ಇಂಧನ ಭದ್ರತೆ ಬಹುಮುಖ ತಂತ್ರದ ಮೇಲೆ ಅವಲಂಬಿತವಾಗಿದೆ ಅಂತ ತಿಳಿಸಿದ್ದಾರೆ. ನಮ್ಮ 1.4 ಶತಕೋಟಿ ಜನರ ಅಗತ್ಯತೆಗಳು, ಜಾಗತಿಕ ಮಾರುಕಟ್ಟೆ ಪರಿಸ್ಥಿತಿ ಮತ್ತು ರಾಷ್ಟ್ರೀಯ ಭದ್ರತೆ ಇವೆಲ್ಲ ಸೇರಿ ನಮ್ಮ ನಿರ್ಧಾರಗಳನ್ನು ನಿರ್ಧರಿಸುತ್ತವೆ ಅಂತ ಹೇಳಿದ್ದಾರೆ. ಹಡಗುಗಳ ಸುರಕ್ಷಿತ ಸಾಗಣೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ರಾಷ್ಟ್ರಗಳೊಂದಿಗೆ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ.